ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇದು ಸ್ಯಾಟರ್ಡೆ ಲಾಗ್. ಸ್ಯಾಟರ್ಡೆ ನಮ್ಮದು ಮನೆ ದೇವ್ರ ವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲನ್ನ ಎಲ್ಲ ತೊಳೆದು ನೀಟಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೆ. ಶನಿವಾರ ದಿನ ಯಾವುದಾದ್ರೂ ಡಿಫ್ರೆಂಟಾಗಿ ರಂಗೋಲಿನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ರಂಗೋಲಿ ಬಿಡೋದ್ರಲ್ಲೇನು ನಾನು ಎಕ್ಸ್ಪರ್ಟ್ ಅಲ್ಲ, ತಕ್ಕ ಮಟ್ಟಿಗೆ ರಂಗೋಲಿನ ಹಾಕ್ಕೊಳ್ತೀನಿ ಅಷ್ಟೇ. ಇವತ್ತು ನಾಷ್ಟನ ನಾನು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆಯನ್ನು ತೋರಿಸೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಈಗ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಪುಳಿಯೋಗರೆ ಮಾಡೋದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ನಮ್ಮ ಮನೆ ಹತ್ರನೇ ಕನ್ಸ್ಟ್ರಕ್ಷನ್ ನಡೀತಿದೆ. ದಿನ ಲಾರಿಗಳು ಮತ್ತು ವ್ಯಾನ್ಗಳೆಲ್ಲ ಓಡಾಡೋದ್ರಿಂದ ಬೇಗನೆ ಧೂಳು ತುಂಬ್ಕೊಬಿಡುತ್ತೆ ಮನೆಯಲ್ಲಿ. ಕೆಲವೊಂದು ಕಡೆ ನಾನು ಡೀಪಾಗಿ ಏನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಮೇಯ್ನು ಏನು ಬೇಗನೆ ಕಾಣಿಸೋ ಅಂಥ ಜಾಗದಲ್ಲಿ ಮಾತ್ರ ಒಂದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ದಿನ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ತುಂಬಾ ಸಾಮಾನು ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ದಿನ ಎಲ್ಲ ಬರೀ ಕ್ಲೀನ್ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ನಾನು ಬೋರ್ಡ್ ಬೇರೆ ಮಾಡೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು 1 ಗಂಟೆ ಅಥವಾ 12:30 ಅಷ್ಟರೊಳಗೆ ನನಗೆ ಮನೆ ಕೆಲಸ ಎಲ್ಲ ಮುಗಿಬಿಟ್ರೆ ಅದ್ರ ನೆಕ್ಸ್ಟು ನನಗೆ ಬೋರ್ಡ್ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಕೆಲವೊಂದು ಸಲ ನೈಟು 11 ಗಂಟೆ 11:30 ಆದ್ರೂ ನನಗೆ ಬೋರ್ಡ್ ಕೆಲಸ ಮುಗ್ದೇ ಇರೋದಿಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ ನಿದ್ರೆಗಿಟ್ಟರು ಪರವಾಗಿಲ್ಲ ಅಂತೇಳಿ 12 ಗಂಟೆ 12:30 ಆದ್ರೂ ನಾನು ಬೋರ್ಡ್ ಮಾಡೋದಕ್ಕೆ ಕೂತ್ಕೊಳ್ತೀನಿ. ನಂತರ ಬೆಳಗ್ಗೆ 7 ಗಂಟೆಗೆ ಎದ್ದು ಮನೆ ಕೆಲಸ ಮತ್ತು ನಾಷ್ಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಕತ್ಲು ಇರೋದ್ರಿಂದ ಬೇಗ ಎದ್ದೇಳೋದಕ್ಕೂ ಆಗಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ನೈಟು ಬೇಕಾದರೆ ನಿದ್ರೆಗಿಟ್ರು ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು 12 ಗಂಟೆ 12:30 ಆದ್ರೂ ಬೋರ್ಡ್ ಕೆಲಸ ಮುಗಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಓಲು ಮತ್ತು ಬ್ಯಾಕ್ ಸೈಡ್ ಕಟ್ ಮಾಡಿರೋ ಅಂಥ ಬೋರ್ಡ್ಗಳು. ಅದಕ್ಕೆ ಇವಾಗ LED ಹಾಕ್ಕೊಂಡು ಸಾಲ್ಡ್ರಿಂಗ್ನ ಮಾಡಬೇಕು. ಫೈನಲಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದು ಹೂವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹೂವನ್ನ ನಾನು ಕಟ್ಟಿ ಏನು ಮಡ್ಸೋಕೆ ಹೋಗೋದಿಲ್ಲ. ಸಿಂಗಲ್ ಹೂವನೇ ನಾನು ಹಾಕ್ಕೊಳ್ತೀನಿ. ತೀರಾ ನಾನು ಅಲಂಕಾರ ಏನು ಮಾಡೋಕ್ಕೆ ಹೋಗೋದಿಲ್ಲ ದೇವ್ರ ಪೂಜೆಗೆ. ಈ ಹೂವು ಬೇರೆ ತುಂಬ ದೊಡ್ಡದಾಗಿದ್ದರಿಂದ ಒಂದೊಂದು ಹೂವನೇ ಹಾಕಿದ್ದೀನಿ. ದೇವ್ರ ಪಾತ್ರೆಗಳೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ದೊಡ್ಡದಾಗಿತ್ತು ಹೂವುಗಳು. ಶನಿವಾರನ ನಾನು ಈ ರೀತಿ ಕಳೆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕು ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.